ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸೆಷನಲ್ಲಿ ಹಿಂದಿನ ವರ್ಷದಲ್ಲಿ ನಡೆದಂಥ ಈ ಒಂದು ಕಮ್ಯುನಿಕೇಷನ್ ಪೇಪರಲ್ಲಿ ಕೇಳಿರುವ ಸಾಮಾನ್ಯ ಕನ್ನಡ ಈ ಒಂದು ವಿಷಯದ ಮೇಲಿನ ಕ್ವಶನ್ಸ್ಗಳನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಈ ಎಲ್ಲ ಕ್ವಶನ್ಗಳು ಮುಂಬರುವ ಒಂದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ವೆರಿ ಇಂಪಾರ್ಟೆಂಟ್. ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಕೆಳಗಿನ ಪದಗಳಲ್ಲಿ ಯಾವುದು ನಿತ್ಯ ನಪುಂಸಕ ಲಿಂಗವಲ್ಲ? ನಿತ್ಯ ನಪುಂಸಕ ಇಲ್ಲೇ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ. ನಪುಂಸಕದಲ್ಲೇ ನಿತ್ಯ ನಪುಂಸಕ. ಸೊ ನಿತ್ಯ ನಪುಂಸಕ ಅಂದರೆ ಯಾವುದು ಬರುತ್ತಪ್ಪ ಇಲ್ಲಿ? ನೋಡಿ, ಶಿಶು ಇದೆ, ತಂದೆ ಇದೆ, ಮಗು ಇದೆ, ಜನ ಇದೆ. ಸೊ ಇಲ್ಲಿ ನಿತ್ಯ ನಪುಂಸಕಕ್ಕೆ ಕರೆಕ್ಟ್ ಆನ್ಸರು ಏನು ಬರ್ತಪ್ಪ? ತಂದೆ. ತಂದೆ ಇದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ವಾಚ್ಯಲಿಂಗಕ್ಕೆ ಉದಾಹರಣೆ. ವಾಚ್ಯಲಿಂಗಕ್ಕೆ ಉದಾಹರಣೆ ಯಾವುದು? ಒಳ್ಳೆಯ. ನೆಕ್ಸ್ಟ್, ಸದ್ಧರ್ಮದ ಸತಿಯೇ ಸರ್ವಕ್ಕೆ ಸಾಧನಂ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದವು ಸೂಚಿಸುವ ವಿಭಕ್ತಿ. ಸತಿಯೇ. ಸತಿಯೇ ಅಂದರೆ ಸಂಬೋಧನ. ಸೊ ಇಲ್ಲಿ 83 ಎ ಇಸ್ ಕರೆಕ್ಟ. ಎ, ಈರ ಇವೆಲ್ಲ ಸಂಬೋಧನದಲ್ಲಿ ಬರ್ತಾವ. ನಿಮಗೆ ಶುಭವಾಗಲಿ. ನಿಮಗೆ ಶುಭವಾಗಲಿ ಈ ಒಂದು ಅಡಿಗೆರೆ ಎಳೆದ ಪದವು ಡ್ಯಾಶ್ ರೂಪ. ಶುಭವಾಗಲಿ ಅನ್ನೋದೇನಪ್ಪ? ಶುಭವಾಗಲಿ ಅಂದರೆ ಏನು? ಒಂದು ಹಾರೈಸುವುದು. ಸೊ ಇದು ಏನಾಗುತ್ತಪ್ಪ? ಕರೆಕ್ಟ್ ಆನ್ಸರ್ ವಿದ್ಯಾರ್ಥಕ. ಹಾರೈಸೋದು, ಒಂದು ವಿಶ್ ಮಾಡೋದು ಅಂತಾರಲ್ಲ. ಸೊ ಅದು ಶುಭವಾಗಲಿ. ನಿಷೇಧಾರ್ಥಕ ಅಂದ್ರೇನು? ಮಾಡೋದಿಲ್ಲ. ಸಂಭವನಾರ್ಥಕ ಅಂದರೆ ಇಲ್ಲಿ ಈಗ ನೋಡಿ, ಈಗ ನಿಷೇಧಾರ್ಥಕ ಅಂದರೆ ಶುಭವಾಗದು. ಸಂಭವನಾರ್ಥಕ ಅಂದರೆ ಏನಾಗುತ್ತಾ? ಶುಭವಾಗುವುದು ಅಥವಾ ಶುಭವಾಗಲಿದೆ ಅಂತ ಏನಂತೀವಲ್ಲ ಅದಕ್ಕೆ. ಒಂದು ಆಜ್ಞಾರ್ಥಕ, ಆಜ್ಞೆ ಮಾಡೋದು ಅಂದರೆ ನೀನು ಇಲ್ಲಿಗೆ ಬಾ ಅಂದರೆ ಒಂದು ಆಜ್ಞೆ, ಒಂದು ಆರ್ಡರ್ ಕೊಡೋದು. ಓಕೆನಾ? ಸೊ ಇಲ್ಲಿ ವಿದ್ಯಾರ್ಥಕ ಇದು ಕರೆಕ್ಟ್ ಆನ್ಸರ್. ಆಕಾಶದಲ್ಲೇ ಗುಡುಗುಡು ಎಂದು ಗುಡುಗಿತ್ತು. ಇಲ್ಲಿ ಒಂದು ಈ ಅಂಡರ್ಲೈನ್ ಏನು ಹೇಳಿದಾರಲ್ಲ, ಈ ಪದವು ಏನಪ್ಪ? ಗುಡುಗುಡು. ಗುಡುಗುಡು ಅಂದ್ರೆ ಏನು? ಗುಡುಗುಡು ಒಂದೇ ಶಬ್ದ ಎರಡು ಸಲ ಬಂದರೆ ಏನಾಗುತ್ತದು? ಅನುಕರಣ ಅವ್ಯಯ. ಫ್ರೆಂಡ್ಸ್, ಈ ಥರ ಈ ಒಂದು ವಿಚಿತ್ರ ರೂಪದ ಒಂದು ಶಬ್ದಗಳಿರ್ತಾವಲ್ಲ, ಏನಪ್ಪ? ಸಳ ನೋಡಿ, ಸಳ, ಜರ, ಮತ್ತು ಏನಪ್ಪ? ರಪ, ಸುಳು. ಈ ಥರ ಈ ವಿಚಿತ್ರ ರೂಪದ ಏನು ಶಬ್ದಗಳಿರ್ತಾವಲ್ಲ, ಗುಡುಗುಡು ಅಂದರೆ ಅವಕ್ಕೆ ಒಂದು ಪ್ರಾಪರ್ ಅರ್ಥ ಇರಲ್ಲ. ಓಕೆನಾ? ಗುಡುಗಿತ್ತು, ಗುಡುಗುಡು ಅದೊಂದು ಶಬ್ದದ ಒಂದು ಉಲ್ಲೇಖ ಮಾಡ್ತೈತಿ ಅದು. ಸೊ ಅದಕ್ಕೆ ಅನುಕರಣ ಅವ್ಯಯ ಅಂತಾರೆ. ಓಕೆನಾ? ಮತ್ತು ದ್ವಿರುಕ್ತಿ ಅಂತ ಕೇಳಿರ್ಬೋದು ನೀವು. ದ್ವಿರುಕ್ತಿ ಅದು ಕೂಡ ಒಂದೇ ಪದ ಎರಡು ಸಲ ಆಗ್ತದೆ, ಬಟ್ ಅದು ಒಂದು ಪ್ರಾಪರ್ ಅರ್ಥ ಇರ್ತದೆ ಅದಕ್ಕೆ. ಓಕೆನಾ? ನೆಕ್ಸ್ಟ್, ಭೂಮಿ ಈ ಪದವು ಡ್ಯಾಶ್ ಭಾಷೆಗೆ ಸೇರಿದೆ. ಭೂಮಿ ಇದು ಸಂಸ್ಕೃತ ಪದ. ಭೂಮಿಗೆ ಇನ್ನೊಂದು ಹೆಸರು ಏನಪ್ಪ? ಅವನಿ, ಎಳೆ, ಧರೆ, ಇವು ಕನ್ನಡ ಶಬ್ದಗಳು. ದ್ವಿರುಕ್ತಿಗೆ ಇಲ್ಲಿ ಬಂತು ನೋಡ್ರಿ. ದ್ವಿರುಕ್ತಿಗೆ ಈ ಪದ ಉದಾಹರಣೆ. ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತಪ್ಪ? ನೋಡಿ, ಒಂದೇ ಪದ ಎರಡು ಸಲ ಬರಬೇಕು. ಎದರಲ್ಲಿ ಬಂದಿದೆ? ಹೆಚ್ಚೇನು ಬಂದಿದೆಯೋ? ಇಲ್ಲ. ಮನೆಗೆಲಸ ಇಲ್ಲ. ಪಾರ್ಟು ಇಲ್ಲ. ಬೇಗ ನೋಡಿ, ಬೇಗ ಅಂದರೆ ಏನು? ಬೇಗ ಅಂದರೆ ಫಾಸ್ಟಾಗಿ ಕೊಡು ಅಂದಂಗೆ. ಓಕೆನಾ? ಬ್ಯಾಸಗಿ ಈ ಪದದ ಗ್ರಾಂಥಿಕ ರೂಪ. ಬ್ಯಾಸಿಗೆ ಇದು ಉತ್ತರ ಕರ್ನಾಟಕದ ಕಡೆ ಭಾಳ ಬಳಸ್ತಾರೆ.
ಅಂದರೆ ನಮ್ಮ ಸೈಡು. ಇಲ್ಲಿ ಬೇಸಿಗೆ, ಬೇಸಿಗೆ ಅಂದರೆ ಬೇಸಿಗೆ. ಕಬ್ಬಿಗ ಈ ಒಂದು ಪದದ ಸಮಾನಾರ್ಥಕ. ಕಬ್ಬಿಗ ಅಂದರೆ ಕವಿ. ನಿಮ್ಮ ಹೆಸರು ಏನು? ಈ ವಾಕ್ಯದಲ್ಲಿ ಬಳಸುವ ಚಿಹ್ನೆ. ನಿಮ್ಮ ಹೆಸರು ಏನು? ಏನಂತ ಕ್ವಶನ್ ಕೇಳ್ಯಾರ. ಕ್ವಶನ್ ಕೇಳ್ಯಾರ ಅಂದ್ರೆ ಏನು ಬರ್ತಪ್ಪ ಇಲ್ಲಿ? ಪ್ರಶ್ನಾರ್ಥಕ. ಇದು ಕ್ವಶನ್ ಮಾರ್ಕ್ ಬರ್ತದೆ. ನಿಮ್ಮ ಏನು, ಏನು ಬರ್ತಂದ್ರೆ ಏನು ಎಂತಕ್ಕೆ ಕ್ವಶನ್ ಕೇಳಿದ್ರಂದ್ರೆ ಪ್ರಶ್ನಾರ್ಥಕ ಬರುತ್ತೆ. ಕೆಳಗಿನವುಗಳಲ್ಲಿ ವ್ಯಾಕರಣ ಸರಿಯಾದ ಆಯ್ಕೆ ಯಾವುದು? ಇಲ್ಲಿ ಕೆಳಗಡೆ ಒಂದು ಸ್ಲೋಗನ್ ಕೊಟ್ಟಿದ್ದಾರೆ, ಓಕೆನಾ? ಅದರಲ್ಲಿ ಒಂದು ಎಲ್ಲ ರೂಪಲ್ಲಿ ಕರೆಕ್ಟಾಗಿ ಇರೋದು ಯಾವುದು? ಸ್ವಚ್ಛ ಭಾರತ ಅಭಿಯಾನ. ಇದು ಕರೆಕ್ಟ್ ನೋಡಿ. ಇಲ್ಲಿ ತಪ್ಪಿದೆ, ಅಭಿಯಾನ ಇದೆ, ಇದು ತಪ್ಪಿದೆ. ಇಲ್ಲಿ ಪೂರ್ತಿ ಬರ್ದಿಲ್ಲ, ಇದು ತಪ್ಪು ಬರೆದಿದ್ದಾರೆ. ಸೊ ಆಪ್ಷನ್ 2 ಈಸ್ ಕರೆಕ್ಟ್. ನೆಕ್ಸ್ಟ್, ಕೆಳಗಿನ ಪದಗಳ ಗುಂಪನ್ನು ಅರ್ಥಪೂರ್ಣವಾದ ವಾಕ್ಯ ರಚಿಸಲು ಕ್ರಮದಲ್ಲಿ ಜೋಡಿಸಿ. ನೋಡಿ, ಈಗ ಯಾರೂ ಇಲ್ಲ ಗೆಳೆಯರು ಆತ್ಮವಿಶ್ವಾಸಕ್ಕಿಂತ ದೊಡ್ಡ. ಇದನ್ನು ಒಂದು ಕರೆಕ್ಟಾಗಿ ಜೋಡಿಸಿದ್ರೆ ಏನು ಬರ್ತಪ್ಪ? ಏನು ಬರುತ್ತೆ? ಆಪ್ಷನ್ ನಂಬರ್ ಬಿ ಬರುತ್ತೆ. ಬಿ ಅಂದರೆ ಏನು ಬರುತ್ತೆ? ಆತ್ಮವಿಶ್ವಾಸಕ್ಕಿಂತ ದೊಡ್ಡ ಗೆಳೆಯರು ಯಾರೂ ಇಲ್ಲ. ಆತ್ಮವಿಶ್ವಾಸಕ್ಕಿಂತ ದೊಡ್ಡ ಗೆಳೆಯರು ಯಾರೂ ಇಲ್ಲ. ಆಪ್ಷನ್ ಬಿ ಇಸ್ ಕರೆಕ್ಟ್. ಕನ್ನಡದ ರತ್ನತ್ರಯರು. ಪಂಪ ಪೊನ್ನ ರನ್ನ. ಕರ್ನಾಟಕದ ಕಬೀರ ಎಂದು ಕರೆಸಿಕೊಂಡವರು ಯಾರು? ಕರ್ನಾಟಕದ ಕಬೀರ ಯಾರಪ್ಪ? ಸಂತ ಶಿಶುನಾಳ ಶರೀಫರು. ಸಂತ ಶಿಶುನಾಳ ಶರೀಫರು ಇವರು ಕರ್ನಾಟಕದ ಕಬೀರ ಅಂತ ಕರೆಸಿಕೊಂಡವರು. ಪ್ರಪಂಚ ಇರೋ ತನಕ ನೋಡಿ, ಪ್ರಪಂಚ ಇರೋ ತನಕ ಮುಂದೆ ಕನ್ನಡ ಪದಗಳು ನುಗ್ಲಿ. ಪ್ರಪಂಚ ಇರೋ ತನಕ ಮುಂದೆ ಕನ್ನಡ ಪದಗಳು ನುಗ್ಲಿ ಎಂದು ಕನ್ನಡದ ಉತ್ಕಟ ಅಭಿಮಾನವನ್ನು ಮೆರೆದ ಕವಿ ಯಾರು? ಜಿ ಪಿ ರಾಜರತ್ನಂ. ಜಿ ಪಿ ರಾಜರತ್ನಂ ನೋಡ್ರಿ, ಪ್ರಪಂಚ ಇರೋ ತನಕ, ಓಕೆನಾ? ಈ ಒಂದು ಕನ್ನಡ ಪದಗಳ ನುಗ್ಲಿ ಅಂತ ಈ ಒಂದು ಅಭಿಮಾನವನ್ನು ಮೆರೆದ ಕವಿ ಯಾರಪ್ಪ? ಜಿ ಪಿ ರಾಜರತ್ನಂ ಅವರು. ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರ ಏನು ಹೇಳ್ರಿ? ವೆರಿ ಈಸಿಯೆಸ್ಟ್ ಕ್ವಶನು. ಸ್ವರ. ಲೋಪಸಂಧಿಗೆ ಉದಾಹರಣೆ ಯಾವುದು? ನೋಡ್ರಿ, ಲೋಪಸಂಧಿಗೆ. ಲೋಪಸಂಧಿ ಇಲ್ಲಿ ಉದಾಹರಣೆ ಯಾವುದಾಗತ್ತಾ? ಇವೆಲ್ಲ ಬಿಡಿಸಿ ನೋಡಿಸ್ಬೇಕಾಗ್ತದೆ. ಎಲ್ಲ ಒಂದು ಬಿಡಿಸಿ ನೋಡಿದಾಗ ಆಪ್ಷನ್ ನಂಬರ್ 2 ಬರುತ್ತೆ. ನಾವೆಲ್ಲ. ನಾವು ಪ್ಲಸ್ ಎಲ್ಲ ಈಕ್ವಲ್ ಟು ನೆಕ್ಸ್ಟ್ ಏನು? ನಾವೆಲ್ಲ. ಅಂದ್ರೆ ಈಗ ಇಲ್ಲಿ ಪೂರ್ವ ಪದದಲ್ಲಿ ನೋಡ್ರಿ, ನಾವು ಹೂ ಬರ್ತದೆ, ಇಲ್ಲಿ ಎ ಐತಿ, ಇಲ್ಲಿ ಏನು ಬಂದೈತಿ? ಎ ಬಂದೈತಿ. ಸೊ ಇಲ್ಲಿ ಓಕೆ, ನಾವೆಲ್ಲ ಈ ಥರ ಈ ಎಲ್ಲ ಹೇಳ್ರಿ, ಓಕೆನಾ? ಸೊ ಬಟ್ ಇಲ್ಲಿ ಎ ಬಂದತ್ತ, ಬಟ್ ಹೂ ಇದರಲ್ಲಿ ಲೋಪ ಆಗೈತಿ. ನಾವು ಹೂ ಎಲ್ಲಿದೆ? ಇಲ್ಲ. ಸೊ ಇದು ಲೋಪವಾಗಿರೋದರಿಂದ ಇದು ಲೋಪಸಂಧಿ. ನೆಕ್ಸ್ಟ್ ಕ್ವಶನ. ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ. ಈ ವಾಕ್ಯದಲ್ಲಿ ಗೆರೆ ಎಳೆದಿರೋ ಪದ ಮನೆಯ. ಮನೆಯ ಇದು ಒಂದು ಯಾವ ಪದ, ಯಾವ ಟೈಪ್ ಬರುತ್ತೆ ಅದು? ಇದು ನಾಮವಾಚಕ. ನಾಮವಾಚಕ. ಗುಣವಾಚಕ ಅಂದರೆ ಎಂಥದ್ದು? ಒಳ್ಳೆಯ, ಕೆಟ್ಟದ್ದು, ಕರಿಯದ್ದು, ಬಿಳಿಯದ್ದು, ಈ ಥರ ಒಂದು ಗುಣ ಹೇಳ್ತದೆ. ಪ್ರಕಾರ ಅಂದರೆ ಪ್ರಕಾರವಾಚಕ, ಅಥವಾ ಒಂದು ಪ್ರಕಾರ ಹೆಂಗಂತ ಹೇಳ್ತಾರೆ. ದಿಗ್ವಾಚಕ ಅಂದರೆ ದಿಕ್ಕುಗಳನ್ನು ಹೇಳ್ತೈತಿ. ಅದರಲ್ಲಿ ಉತ್ತರ, ಪಶ್ಚಿಮ, ಈ ಥರ ಒಂದು ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ಇವು ಬರ್ತಾವೆ. ಕೆಳಗೆ, ಮೇಲೆ, ಎಡಗಡೆ, ಬಲಗಡೆ, ಈ ಥರ ಒಂದು ದಿಕ್ಕುಗಳನ್ನು ಹೇಳ್ತೈತಿ ಅದು. ನೆಕ್ಸ್ಟ್, ಯೋಗಿ ಡ್ಯಾಶ್ ನಾಮಕ್ಕೆ ಉದಾಹರಣೆ. ಯೋಗಿ ಇದೊಂದು ಅನ್ವರ್ತಕ. ಅನ್ವರ್ತಕ ಅಂದರೆ ಏನಪ್ಪ? ಅವರ ಒಂದು ವೃತ್ತಿಯ ಮೇಲಿನ ಒಂದು
ಅವರ ವೃತ್ತಿಯ ಮೇಲೆ ಏನು ಮಾಡ್ತಾರಪ್ಪ, ಅವರಿಗೆ ಒಂದು ನಾಮವು ಆ ಒಂದು ನಾಮವನ್ನು ಇಡಲಾಗ್ತದೆ. ಹೆಂಗಂದ್ರೆ ಅವ್ರ ವೃತ್ತಿಯ ಮೇರೆಗೆ ಅಂದ್ರೆ ಏನಪ್ಪ, ಈಗ ವೈದ್ಯ ಇದ್ದಾನೆ, ಅವನು ಒಂದು ರೋಗಿಗಳ ಒಂದು ರೋಗವನ್ನು ಸರಿಪಡಿಸ್ತಾನೆ, ಅದಕ್ಕೆ ಅವನಿಗೆ ವೈದ್ಯ ಅಂದರೆ ಅವನು ಮಾಡುವ ವೃತ್ತಿಯ ಮೇಲೆ ಅವನಿಗೊಂದು ಹೆಸರು. ಶಿಕ್ಷಕ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾನೆ, ಸೊ ಅವನು ಶಿಕ್ಷಕ. ಅದೇ ರೀತಿ ಯೋಗಿ ಅಂದರೆ ಏನಪ್ಪ, ಯೋಗಿ ಅಂದರೆ ಈಗ ನೀವು ಒಂದು ಫಾರ್ ಎಕ್ಸಾಂಪಲ್ ಆಗಿ ಈಗ ಯಾರಪ್ಪ, ತುಮಕೂರು ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಗಳಾಗಿರ್ಬೋದು, ಯೋಗಿಗಳವರು. ಮತ್ತು ಸಿದ್ದೇಶ್ವರ ಸ್ವಾಮಿಗಳು ಆಗಿರ್ಬೋದು. ಓಕೆನಾ, ಈ ಥರ ತುಂಬ ಯೋಗಿಗಳು ಕಂಡು ಬರ್ತಾರೆ. ಓಕೆನಾ. ಅಕ್ಕ ಈ ಪದದ ಬಹುವಚನ ರೂಪ. ಅಕ್ಕ ಅಂದ್ರೆ ಇಲ್ಲಿ ಅಕ್ಕಂದಿರು ಆಗುತ್ತೆ, ಅಕ್ಕಂದಿರು. ಫ್ರೆಂಡ್ಸ್, ಇದಿಷ್ಟು ಈ ಸಾಮಾನ್ಯ ಕನ್ನಡ ಪ್ರಶ್ನೆಗಳಾಗಿದ್ದು. ಐ ಹೋಪ್ ಈ ಒಂದು ಕ್ವೆಶನ್ ಪೇಪರ್ ತುಂಬ ಈಸಿ ಇತ್ತು. ಓಕೆನಾ. ಈ ಟೈಪ್ ಕ್ವೆಶನ್ ಅಂತೂ ಬಂದರೆ ನೀವೆಲ್ಲಕ್ಕೆಲ್ಲ 100 ಔಟ್ ಆಫ್ 100 ಅಂದರೆ ಇಲ್ಲಿ 20 ಕ್ವೆಶನ್ಸ್ಗಳನ್ನು ಕೇಳಿದ್ದಾರೆ. 20 ಔಟ್ ಆಫ್ 20 ಅಂತೂ ಗ್ಯಾರಂಟಿ ನೀವು ತೊಗೋತೀರಾ. ಯಾಕೆಂದರೆ ಇದರಲ್ಲಿ ಏನು ಅಷ್ಟೊಂದು ಟಫ್ ಏನು ಇದ್ದಿದ್ದಿಲ್ಲ. ಆದರೆ ಈ ಥರನ ಕ್ವೆಶನ್ ಪೇಪರ್ ಬರ್ತೈತೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ಸೊ ಬಿ ಪ್ರಿಪೇರ್ಡ್ ಫಾರ್ ದ ಎಕ್ಸಾಮಿನೇಷನ್. ಓಕೆನಾ. ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.